ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಐಎಡಿಎಂಕೆ ಒಟ್ಟಿಗೆ ಒಂದು ಸಂಧಾನವನ್ನ ಮಾಡಿಕೊಂಡು ಒಟ್ಟಿಗೆ ಸ್ಪರ್ಧಿಸುವ ಆ ಹಂತದ ಒಂದು ಮಾತುಕತೆಯ ಸಂದರ್ಭದಲ್ಲಿ ಅಣ್ಣಾಮಲೈ ಅವರಿಗೆ ನೋವಾಗಿದೆ, ಬೇಸರ ಆಗಿದೆ. ಬಿಜೆಪಿಯ ಒಂದು ರೀತಿಯ ಹೆಬ್ಬಾಗಿಲು ನನಗೆ ಮುಚ್ಚುತ್ತಾ ಇದೆ ಅನ್ನುವಂತ ಒಂದು ಸೂಚನೆ ಅವರಿಗೆ ಸಿಕ್ಕಿತ್ತು. ತಮಿಳುನಾಡಿನಲ್ಲಿ ಅಸ್ತಿತ್ವವನ್ನೇ ಕಳ್ಕೊಳ್ಬಹುದು ಈ ದ್ರವಿಡ ಪಕ್ಷಗಳು ಅನ್ನೋದನ್ನ ಕೇವಲ ಒಬ್ಬ ಸೂಪರ್ ಸ್ಟಾರ್ ವಿಜಯ್ ತನ್ನ ಟಿವಿಕೆ ಮೂಲಕ ತೋರಿಸಿಕೊಟ್ಟದ್ದು ಅಣ್ಣಾಮಲೈ ಅವರಿಗೆ ಒಂದು ದೊಡ್ಡ ನಿರೀಕ್ಷೆಯನ್ನ ಹುಟ್ಟಾಯಿತು. ಅಣ್ಣಾಮಲೈ ವಿ ದ ಲೀಡರ್ ಅನ್ನುವಂಥ ಒಂದು ಸಾಮಾನ್ಯರ ಹೃದಯವನ್ನ ಗೆಲ್ಲುವ, ಜನಸಾಮಾನ್ಯರ ಮಧ್ಯೆಯೇ ಪ್ರಜಾತಂತ್ರ ವ್ಯವಸ್ಥೆಯ ಮತ್ತು ಪ್ರಜಾಪ್ರಭುತ್ವದ ನಿಜವಾದ ಆಶಯವನ್ನ, ನಾಯಕತ್ವವನ್ನ ಹುಟ್ಟು ಹಾಕುವಂತ ಒಂದು ಕೆಲಸಕ್ಕೆ ಮುಂದಾಗಿದೆ. ಹಾಗಾದ್ರೆ ಇನ್ನು ಮುಂದೆ ಅಣ್ಣಾಮಲೈ ಅವರು ಬಿಜೆಪಿ ವಿರುದ್ಧ ನಿಲ್ತಾರ? ಡಿಎಂಕೆ, ಎಐಎಡಿಎಂಕೆ ಇದನ್ನೆಲ್ಲ ಕ್ರಿಟಿಸೈಸ್ ಮಾಡುವಂತ ಅಣ್ಣಾಮಲೈ ಇನ್ನು ಮುಂದೆ ಬಿಜೆಪಿಯನ್ನು ಕ್ರಿಟಿಸೈಸ್ ಮಾಡ್ತಾರ? ನನ್ನ ಜೀವವನ್ನೇ ಬೇಕಾದರೂ ಕೊಡ್ತೇನೆ ಮೋದಿಯವರಿಗಾಗಿ, ನಾನು ಮೋದಿಯ ಫಾಲೋವರ್, ಮೋದಿಯ ಭಕ್ತ, ಮೋದಿಯವರೆಂದ್ರೆ ನನಗೆ ಪ್ರಾಣ ಅಂತ ಹೇಳಿದಂತ ಅಣ್ಣಾಮಲೈ ಅವರ ಮುಂದಿನ ನಡೆ ಏನು, ನುಡಿ ಏನು, ಪ್ರತಿಕ್ರಿಯೆ ಏನು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಅಣ್ಣಾಮಲೈ ಈ ರೀತಿಯ ಒಂದು ಹೆಜ್ಜೆಯನ್ನ ಇಡ್ತಾರೆ ಅಂತಲೂ ಅಥವಾ ಇಟ್ಟಾಗ ಈ ರೀತಿಯ ಒಂದು ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ದಕ್ಕುತ್ತದೆ ಅಂತಾಗಲು ಯಾರೂ ಯೋಚನೆ ಮಾಡಿರಲಿಲ್ಲ. ಅಣ್ಣಾಮಲೈ ಒಂದು ಪೊಲೀಸ್ ಆಫೀಸರ್ ಆಗಿ ರಿಟೈರ್ಡ್ ಆದವರು, ವಾಲಂಟರಿ ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡವರು. BL ಸಂತೋಷ್ ಅವರ ಪ್ರೇರಣೆಯ ಮೇರೆಗೆ ಬಿಜೆಪಿಯನ್ನ ಸೇರಿದವರು. ಬಿಜೆಪಿಯನ್ನ ಸೇರಿದ ಮೇಲೆ ತಮಿಳುನಾಡಿನಲ್ಲಿ ಒಂದು ಅಣ್ಣಾಮಲೈ ಅನ್ನುವಂಥ ಒಬ್ಬ ವ್ಯಕ್ತಿಯ ಆ ಪ್ರೀತಿ, ವಿಶ್ವಾಸ ಅಥವಾ ಆ ನಿರೀಕ್ಷೆ ಯಾವ ಮಟ್ಟದಲ್ಲಿ ಅಂತಂದ್ರೆ ಬಿಜೆಪಿಯ ಒಟ್ಟು ಮತದಲ್ಲಿ 11% ಮತದಾನ ಆಗುವ ಮಟ್ಟಕ್ಕೆ ಅಲ್ಲಿ ಬಿಜೆಪಿಯ ಅಸ್ತಿತ್ವವೇ ಇಲ್ಲದೆ ಇದ್ದಂಥ ತಮಿಳುನಾಡಲ್ಲಿ ಕೂಡ ಬಿಜೆಪಿ ಅಂದ್ರೆ ಅಣ್ಣಾಮಲೈ, ಅಣ್ಣಾಮಲೈ ಅಂದ್ರೆ ಬಿಜೆಪಿ ಅನ್ನುವ ಕಾರಣಕ್ಕಾಗಿ ಬಿಜೆಪಿಗೆ ಒಂದು ನವಚೈತನ್ಯ ಅಲ್ಲಿ ದಕ್ಕಿತ್ತು. ಆದರೆ ಬಿಜೆಪಿ ಈ ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಐಎಡಿಎಂಕೆ ಒಟ್ಟಿಗೆ ಒಂದು ಸಂಧಾನವನ್ನ ಮಾಡಿಕೊಂಡು ಒಟ್ಟಿಗೆ ಸ್ಪರ್ಧಿಸುವ ಆ ಹಂತದ ಒಂದು ಮಾತುಕತೆಯ ಸಂದರ್ಭದಲ್ಲಿ ಅಣ್ಣಾಮಲೈ ಅವರಿಗೆ ನೋವಾಗಿದೆ, ಬೇಸರ ಆಗಿದೆ. ಬಿಜೆಪಿಯ ಒಂದು ರೀತಿಯ ಹೆಬ್ಬಾಗಿಲು ನನಗೆ ಮುಚ್ಚುತ್ತಾ ಇದೆ ಅನ್ನುವಂತ ಒಂದು ಸೂಚನೆ ಅವರಿಗೆ ಸಿಕ್ಕಿತ್ತು. ತಮಿಳುನಾಡಿನ ಚುನಾವಣೆಯ ಪೂರ್ವದಲ್ಲೇ ನಾನು ಬಿಜೆಪಿಯನ್ನ ತೊರೆತೇನೆ ಅಂತ ಅವರು ಹೇಳಿದ ಮಾತು, ಆಮೇಲೆ ಅಮಿತ್ ಶಾ ಅವರು ಅವರನ್ನ ಮನವೊಲಿಸಿದ್ದು, ಈಗ ಟಿವಿಕೆ ಯಾವಾಗ ಚಾರಿತ್ರಿಕವಾದಂತಹ ಒಂದು ವಿಜಯವನ್ನ ತಮಿಳುನಾಡಿನಲ್ಲಿ ದಾಖಲಿಸಿತು, ಅದಕ್ಕೆ 2009ರಿಂದ ಇವತ್ತಿನವರೆಗೆ ಒಂದು ಅಭಿಮಾನಿ ಸಂಘದ ಹೆಸರಿನಲ್ಲಿ ಜನಜಾಗೃತಿಯನ್ನ ಮತ್ತು ತಮಿಳುನಾಡಿನ ಇಡೀದಾದಂತಹ ಒಂದು ಜನರ ಹೃದಯವನ್ನ ಜೋಸೆಫ್ ವಿಜಯ್ ಯಾವ ರೀತಿ ಗೆದ್ರು ಅನ್ನೋದಕ್ಕೆ ಈ ಸರಿಯ ಚುನಾವಣಾ ಫಲಿತಾಂಶ ಕಂಡು ಕೇಳರಿಯದಂತ ಒಂದು ಸಾಕ್ಷಿಯನ್ನ ನೀಡಿ. ಸಾಂಪ್ರದಾಯಿಕವಾಗಿ ಆಳ್ತಾ ಬಂದಂತ ಡಿಎಂಕೆ ಇರ್ಬೋದು, ಎಐಎಡಿಎಂಕೆ ಇರ್ಬೋದು, ಅದು ಸಂಪೂರ್ಣವಾಗಿ ನುಚ್ಚು ನೂರಾಗಿ ಹೋಯ್ತು ಅಂತ. ತಮಿಳುನಾಡಿನಲ್ಲಿ ಅಸ್ತಿತ್ವವನ್ನೇ ಕಳ್ಕೊಳ್ಬಹುದು ಈ ದ್ರವಿಡ ಪಕ್ಷಗಳು ಅನ್ನೋದನ್ನ ಕೇವಲ ಒಬ್ಬ ಸೂಪರ್ ಸ್ಟಾರ್ ವಿಜಯ್ ತನ್ನ ಟಿವಿಕೆ ಮೂಲಕ ತೋರಿಸಿಕೊಟ್ಟದ್ದು ಅಣ್ಣಾಮಲೈ ಅವರಿಗೆ ಒಂದು ದೊಡ್ಡ ನಿರೀಕ್ಷೆಯನ್ನ ಹುಟ್ಟಾಯಿತು. ಈಗ ಆ ನಿರೀಕ್ಷೆ ಫಲವನ್ನ ಕೊಡ್ತಾ ಇದೆ, ತಮಿಳುನಾಡಿನಲ್ಲಿ ಸಂಚಲನವನ್ನ ಸೃಷ್ಟಿಸ್ತಾ ಇದೆ, ಸುನಾಮಿಯನ್ನ ಅದು ಹುಟ್ಟು ಹಾಕ್ತಾ ಇದೆ. ಅಣ್ಣಾಮಲೈ ವಿ ದ ಲೀಡರ್ ಅನ್ನುವಂಥ ಒಂದು ಸಾಮಾನ್ಯರ ಹೃದಯವನ್ನ ಗೆಲ್ಲುವ, ಜನಸಾಮಾನ್ಯರ ಮಧ್ಯೆಯೇ ಪ್ರಜಾತಂತ್ರ ವ್ಯವಸ್ಥೆಯ ಮತ್ತು ಪ್ರಜಾಪ್ರಭುತ್ವದ ನಿಜವಾದ ಆಶಯವನ್ನ, ನಾಯಕತ್ವವನ್ನ ಹುಟ್ಟು ಹಾಕುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಭಾರತದ 78 ವರ್ಷದ ಸ್ವತಂತ್ರ ಭಾರತದಲ್ಲಿ ನಾವು ಕಂಡದ್ದೇನು? ಕುಟುಂಬ ರಾಜಕಾರಣ, ಅಪ್ಪ, ಮಗ, ಮೊಮ್ಮಗ, ಅಳಿಯ. ಈಗ ನಮ್ಮ ಕರ್ನಾಟಕದ ರಾಜಕೀಯದಲ್ಲಿ ನೋಡ್ತಾ ಇದ್ದೇವಲ್ಲ, DK ಕೊನೆಗೂ ಮುಖ್ಯಮಂತ್ರಿ ಆದ್ರು. ಆದ್ರೆ ಆ ಮುಖ್ಯಮಂತ್ರಿ ಆದಾಗ ಖಾತೆ ಹಂಚಿಕೆ ಇತ್ಯಾದಿ ಬಂದಾಗ ಅಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದೇನು? ಅಲ್ಲಿ ಸಾಂಪ್ರದಾಯಿಕ ರಾಜಕಾರಣಿಗಳು, ವೃತ್ತಿಪರ ರಾಜಕಾರಣಿಗಳು, ಕುಟುಂಬ ರಾಜಕಾರಣದ ಜಾಡ್ಯ ಇವೇ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನನಗೆ ಒಮ್ಮೆ ಮುಖ್ಯಮಂತ್ರಿ ಕೊಡದೇ ಇದ್ರು
ನನ್ನ ಮಗನಿಗೆ ಕೊಡಿ. ಈಗ ಮುನಿಯಪ್ಪನಂತವರು ಎಷ್ಟು ಜನ ಬೇಕು ನಿಮಗೆ? ಬೇಕಾದಷ್ಟು ಜನ. ಈ ಎಲ್ಲ ಜಾಡ್ಯಗಳನ್ನ ಮೀರಿ ಜನಸಾಮಾನ್ಯರ ಮಧ್ಯೆ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿ ಹಿಡಿಯುವಂತ ನಾಯಕತ್ವ ಇದು ಅರಳುವ ಒಂದು ಲಕ್ಷಣ ಅಣ್ಣಾಮಲೈಯವರ ವಿ ದ ಲೀಡರ್ ಅನ್ನುವಂತ ಒಂದು ಸಾಮಾಜಿಕ ಜಾಗೃತಿಯ ಅಭಿಯಾನದ ಮೂಲಕ ಅವರು ರಾಜಕೀಯ ಮಾಡುವುದು ಹೇಗೆ, ರಾಜಕೀಯ ಅಂದ್ರೆ ಏನು, ರಾಜಕೀಯ ವ್ಯಕ್ತಿತ್ವ ಅಂದ್ರೆ ಏನು, ಒಂದು ನೇತೃತ್ವವನ್ನು ವಹಿಸುವಿಕೆ ಅಂದ್ರೆ ಏನು, ಇದಕ್ಕೆ ಸ್ಪಷ್ಟವಾದಂತ ಒಂದು ತರಬೇತಿಯನ್ನ ಕೊಟ್ಟು ಅವರನ್ನ ಮುಂದಿನ ರಾಜಕೀಯಕ್ಕೆ ಅಣಿಗೊಳಿಸುವಂತ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಿದ್ದಾರೆ. ಆ ಸಂಸ್ಥೆ ಹುಟ್ಟು ಹಾಕಿದ್ದ 24 ಗಂಟೆಯಲ್ಲೇ 15 ಲಕ್ಷಕ್ಕೂ ಹೆಚ್ಚು ನೋಂದಣಿ ಆಗಿದೆ. ಇದು ದಾಖಲೆ. ಹಾಗೆ ನೀವೊಂದು ಮಾತು ಕೇಳ್ಬೋದು, ಕಾಕ್ರೋಚ್ ಪಾರ್ಟಿಗೆ ಆಗ್ಲಿಲ್ವೇ? ಅದು ಫಾಲೋವರ್ಸ್. ಒಂದು ಬಟನ್ ಒತ್ತಿದ್ರಾಯ್ತು. ಇದಾಗಲ್ಲ. ವೆಬ್ಸೈಟ್ಗೆ ಹೋಗ್ಬೇಕು, ನೀವು ನೋಂದಣಿ ಮಾಡ್ಕೋಬೇಕು, ಆಮೇಲೆ OTP ಕೊಡ್ಬೇಕು. ಈ ರೀತಿಯ ಒಂದಿಷ್ಟು ಪ್ರಾಸೆಸ್ ಇದೆ, ಅದಕ್ಕೊಂದಿಷ್ಟು ಅವಧಿ ಹಿಡಿತದೆ. ಆದರೂ ಅವೆಲ್ಲವನ್ನ ಮಾಡಿ 15 ಲಕ್ಷಕ್ಕೂ ಹೆಚ್ಚು 24 ಗಂಟೆಯ ಒಳಗಡೆ ನೋಂದಣಿ ಆಗಿದೆ ಅಂತಾದ್ರೆ ತಮಿಳುನಾಡಿನಲ್ಲಿ ಎಂಥ ಒಂದು ರಾಜಕೀಯ ಸುನಾಮಿ ಅಣ್ಣಾಮಲೈಯವರ ಮೂಲಕ ಬರುವ ಸಾಧ್ಯತೆ ಇದೆ ಅನ್ನೋದನ್ನ, ಅದರ ಭವಿಷ್ಯವನ್ನ ಅದು ಹೇಳ್ತಾ ಇದೆ. ಹಾಗಾದ್ರೆ ನೀವು ಕೇಳಬಹುದಲ್ಲ, ಅಣ್ಣಾಮಲೈ ಬಿಜೆಪಿಯನ್ನ ಬಿಟ್ರು, ಬಿಜೆಪಿಯಿಂದ ಹೊರಗೆ ಬಂದ್ರು, ಅವರು ಬಂದ ಮೇಲೆ ತಮಿಳುನಾಡಿನ ಬಿಜೆಪಿಯ ಇಡೀದಾದ ಪದಾಧಿಕಾರಿಗಳು, ನಾಯಕರು 25ಕ್ಕೂ ಹೆಚ್ಚು ಜನ ಅಣ್ಣಾಮಲೈಯೊಟ್ಟಿಗೆ ಬಂದಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಅಣ್ಣಾಮಲೈ ಅವರು ಬಿಜೆಪಿ ವಿರುದ್ಧ ನಿಲ್ತಾರ? DMK, AIDMK ಇದನ್ನೆಲ್ಲ ಕ್ರಿಟಿಸೈಸ್ ಮಾಡುವಂತ ಅಣ್ಣಾಮಲೈ ಇನ್ನು ಮುಂದೆ ಬಿಜೆಪಿಯನ್ನು ಕ್ರಿಟಿಸೈಸ್ ಮಾಡ್ತಾರ? ನನ್ನ ಜೀವವನ್ನೇ ಬೇಕಾದರೂ ಕೊಡ್ತೇನೆ ಮೋದಿಯವರಿಗಾಗಿ, ನಾನು ಮೋದಿಯ ಫಾಲೋವರ್, ಮೋದಿಯ ಭಕ್ತ, ಮೋದಿಯವರೆಂದ್ರೆ ನನಗೆ ಪ್ರಾಣ ಅಂತ ಹೇಳಿದಂತ ಅಣ್ಣಾಮಲೈಯವರ ಮುಂದಿನ ನಡೆ ಏನು, ನುಡಿ ಏನು, ಪ್ರತಿಕ್ರಿಯೆ ಏನು? ಬಿಜೆಪಿಯನ್ನ ಬಿಡ್ತೇನೆ ಅಂತ ಹೊರಟಂತ 2ನೇ ತಾರೀಕಿಗೆ ದೆಹಲಿಗೆ ಹೋದ್ರು. ಅಮಿತ್ ಶಾ ಅವರನ್ನು ಭೇಟಿಯಾದ್ರು, ನಿತಿನ್ ನಬೀನ್ ಅನ್ನ ಭೇಟಿಯಾದ್ರು, ಮುಖ್ಯವಾಗಿ BL ಸಂತೋಷ್ ಅವರನ್ನು ಭೇಟಿಯಾದ್ರು, ರಾಜೀನಾಮೆ ಪತ್ರವನ್ನು ಕೊಟ್ಟರು, ಏರ್ಪೋರ್ಟಿಗೆ ಹೊರಟರು. ಏರ್ಪೋರ್ಟಿಗೆ ಹೊರಟಂತ ಸಂದರ್ಭದಲ್ಲಿ ಮತ್ತೆ ಅಮಿತ್ ಶಾ ಕರೆದ್ರು. 5ನೇ ತಾರೀಕಿನವರೆಗೆ ಅಲ್ಲಿದ್ರು. 5ನೇ ತಾರೀಕಿಗೆ ತಮಿಳುನಾಡಿಗೆ ಬಂದ್ರು. ಆ ತಮಿಳುನಾಡಿಗೆ ಬಂದ ಆ ಬರುವಿಕೆ ಅದು ಏನದು ಚರಿತ್ರೆ, ಚೆನ್ನೈ ಏರ್ಪೋರ್ಟ್. ಆ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಸಹಕರಿಸಿ. ನೋಡಿ, ಅಣ್ಣಾಮಲೈ ಬಿಜೆಪಿಯಿಂದ ಹೊರಗೆ ಬಂದಿದ್ದಾರೆ. ಅಣ್ಣಾಮಲೈ ಶಕ್ತಿ ಏನು ಬಿಜೆಪಿಯಲ್ಲಿ ಇದ್ದಂಗ ಅಂದ್ರೆ ಹೆಣ್ಣು ಮಕ್ಕಳಂತ ಒಂದು ಬಹಳ ದೊಡ್ಡ ಅಭಿಯಾನವನ್ನ ಅವರು ಮಾಡಿದ್ರು. ಅದು ಯಾವ ರೀತಿ ಜನಸ್ತೋಮವನ್ನ ಧ್ರುವೀಕರಿಸಿತು ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಮೊನ್ನೆ ಅಮಿತ್ ಶಾ ಅವರನ್ನು ಭೇಟಿ, BL ಸಂತೋಷ್ ಅವರು ಭೇಟಿ, ನಿತಿನ್ ನಬೀನ್ ಭೇಟಿ, ರಾಜೀನಾಮೆ ಪತ್ರವನ್ನ ಕೊಟ್ರು. ಅದರ ಮಧ್ಯೆ ಒಂದು ವಿಡಿಯೋವನ್ನ ಮಾಡಿಬಿಟ್ರು. ನಾನು ಬಿಜೆಪಿಯಿಂದ ಹೊರಗೆ ಬರ್ತಾ ಇದ್ದೇನೆ, ಸ್ವತಂತ್ರವಾದಂತ ಒಂದು ಸಾಮಾಜಿಕವಾದ ಸಂಸ್ಥೆಯನ್ನು ಹುಟ್ಟುಹಾಕ್ತಾ ಇದ್ದೇನೆ, ರಾಜಕೀಯ ಪಕ್ಷವನ್ನ ಈಗ ನಾನು ಕಟ್ತಾ ಇಲ್ಲ, ತಮಿಳುನಾಡಿನ ಅಸ್ಮಿತೆ, ತಮಿಳುನಾಡಿನ ಐಡೆಂಟಿಟಿ ಮತ್ತು ರಾಷ್ಟ್ರೀಯತೆ ಈ ಎರಡನ್ನು ಏಕಕಾಲದಲ್ಲಿ ಸಂಘಟಿಸುವ ಮತ್ತು ಸಂರಕ್ಷಿಸುವ ಮತ್ತು ಆ ರೀತಿಯ ಒಂದು ಹೊಸ ಕಲ್ಟ್ ಅನ್ನ ಹುಟ್ಟುಹಾಕುವ ಮೂಲಕ ನಾನು ಒಂದು ರಾಜಕೀಯ ಪ್ರಜ್ಞೆಯ ಪ್ರವಾಹವನ್ನ ತಮಿಳುನಾಡಲ್ಲಿ ಹರಿಸಲಿದ್ದೇನೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಸಂಘಟನೆ ಪಾಲ್ಗೊಳ್ಳಲಿದೆ, ಸ್ಪರ್ಧಿಸಲಿದೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಲಿಕ್ಕಿದೆ. ಈ ಘೋಷಣೆಯ ಮೂಲಕ ಅವರ ವೆಬ್ಸೈಟ್ ಅಲ್ಲಿ ನೀವು ಸದಸ್ಯರಾಗಬಹುದು ಅಂತ ಕರೆ ಕೊಟ್ಟಾಗ 15 ಲಕ್ಷಕ್ಕೂ ಹೆಚ್ಚು ನೋಂದಣಿ ಕೇವಲ 24 ಗಂಟೆ ಒಳಗೆ ಆಗಿದೆ. ತಮಿಳುನಾಡಿನ ರಾಜಕೀಯದ ನಕ್ಷೆ ಬದಲಾಗುವ ಲಕ್ಷಣ ಕಾಣ. ದೆಹಲಿಯಿಂದ ಬಂದು ಚೆನ್ನೈಯಲ್ಲಿ ಇಳಿದಾಗ ಅಣ್ಣಾದೊರೈ ಅಂತವ್ರು ಬಂದಾಗ್ಲೋ, MGR ಅಂತವ್ರು ಬಂದಾಗ್ಲೋ, ಜಯಲಲಿತಾ ಅಂತವ್ರು ಬಂದಾಗ್ಲೋ, ಅಥವಾ ಸೂಪರ್ ಸ್ಟಾರ್ ರಜನಿಕಾಂತ್ ಅಂತವ್ರು ಬಂದಾಗ್ಲೋ, ಇಂಥವ್ರು ಬಂದಾಗ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಇಂಥ ಜನಸ್ತೋಮವನ್ನ ನೀವು ನಿರೀಕ್ಷಿಸಿರಬಹುದು, ಕಂಡಿರಬಹುದು. ಆದರೆ ಈಗ ಯಾವ ಹುದ್ದೆಯೂ ಇಲ್ಲ, ಯಾವ ರಾಜಕೀಯ ಬೆಂಬಲವೂ ಇಲ್ಲ. ಇದ್ದ ಬಿಜೆಪಿಯ ಪಕ್ಷದ ಬೆಂಬಲವೂ ಕೂಡ ಅವರೇ ಕೈಯಾರೆ ತೊರೆದು ಬಂದಿದ್ದಾರೆ. ಏಕಾಂಗಿ ವೀರ ಹೊಸ ಒಂದು ಸಾಮಾಜಿಕ ಸಂಘಟನೆಯನ್ನ ಕಟ್ಟುವ ಮೂಲಕ ರಾಜಕೀಯಕ್ಕೆ ಮರುಪ್ರವೇಶವನ್ನ ಬಯಸ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಅಣ್ಣಾಮಲೈ ಅವರಿಗೆ ಯಾವ ಪ್ರಭಾವ ಇಲ್ಲ. ಆದರೆ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಸೇರಿದ ಜನ ಸಿಕ್ಕಿದ ಭವ್ಯ ಸ್ವಾಗತ ನ ಭೂತೋ ನ ಭವಿಷ್ಯ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಣ್ಣಾಮಲೈ ತಮಿಳುನಾಡಿನ ಜನರ ಹೃದಯದಲ್ಲಿ ತನ್ನ ಎಂತ ಕೆಚ್ಚು, ರೊಚ್ಚು, ನೆಚ್ಚು, ಪ್ರೀತಿ, ವಿಶ್ವಾಸ, ನಿರೀಕ್ಷೆ, ಆಸೆ ಏನೇನೆಲ್ಲ ಅವರು ಹುಟ್ಟು ಹಾಕಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಪರ್ವ. ಯಾಕೆಂತಂದ್ರೆ ನೋಡಿ, ವಿಜಯ್ ಅವರ ಹೊಸ ಆಡಳಿತದ ಶಕೆ ಆರಂಭ ಆಗಿದೆ. AIDMK ಇಂದಲೇ 21ಕ್ಕೂ ಹೆಚ್ಚು ಜನ ತಾಮುಂದು ಅಂತ ಹೇಳಿ
ಹೋಗಿ ವಿಜಯನ ಕಾಲಿಗೆ ಬಿದ್ದು ಅವರಿಗೆ ಸಂಪೂರ್ಣ ಸಪೋರ್ಟ್ ಮಾಡಿದ್ದಾರೆ. ಡಿಎಂಕೆಯ ಒಂದು 20ಕ್ಕೂ ಹೆಚ್ಚು ಸದಸ್ಯರು ಇವತ್ತು ಹೊರಗಡೆಯಿಂದ ಮೋದಿ ಅವರ ಗವರ್ಮೆಂಟ್ಗೆ ಸಪೋರ್ಟ್ ಮಾಡುವಂತ ಒಂದು ಅದ್ಭುತ ಮತ್ತು ಆಶ್ಚರ್ಯಕರ ನಿರೀಕ್ಷೆ ಮೀರಿದ ಸ್ಟೆಪ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲದಿಂದ ಈಗಾಗಲೇ 21 ಎಂಪಿಗಳು ಬಿಜೆಪಿಗೆ ಸೇರಿ ತಾವು ಬಿಜೆಪಿಯಲ್ಲಿ ಭವಿಷ್ಯವನ್ನ ಕಂಡುಕೊಳ್ತೇವೆ ಅಂತ ಹೊರಟಿದ್ದಾರೆ. ರಾಜ್ಯಸಭೆಯಲ್ಲೂ ಕೂಡ 1/3 ಮೆಜಾರಿಟಿ ಸ್ಪಷ್ಟವಾಗಿ NDA ಸರ್ಕಾರಕ್ಕೆ ದಕ್ತಾ ಇದೆ. ಈ ಮಧ್ಯೆ ಟಿವಿಕೆ ಮೂಲಕ ವಿಜಯ್ ಸುನಾಮಿಯ ಹಾಗೆ ಬಂದು ರಾಜಕೀಯದ ಒಂದು ಅಬ್ಬರದ ಮೂಲಕ ತನ್ನ ಆಡಳಿತವನ್ನ ನಡೆಸ್ತಾ ಇರುವಂತ ಇದೇ ಹೊತ್ತಲ್ಲಿ ವಿಜಯ್ ಆಡಳಿತವನ್ನ ಕ್ರಿಟಿಸೈಸ್ ಮಾಡುವ ಹೊರಗಡೆಯಿಂದ ಇಡೀ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಹೊಸ ಸಿದ್ಧಾಂತ ಮತ್ತು ಹೊಸ ಶಕೆಯನ್ನ ಹುಟ್ಟು ಹಾಕ್ಲಿಕ್ಕೆ, ಜನಸಾಮಾನ್ಯರಿಂದಲೇ ಇವತ್ತು ಹೇಗೆ ಟಿವಿಕೆ ಮೂಲಕ ಶಾಸಕರಾದಂತ ಒಂದು ಇತಿಹಾಸ ಜಸ್ಟ್ ಒಂದು ತಿಂಗಳ ಹಿಂದೆ ನಿರ್ಮಾಣ ಏನಾಯ್ತು ವಿಜಯ್ ಮೂಲಕ, ಅದೇ ರೀತಿಯ ಇನ್ನೊಂದು ಇತಿಹಾಸಕ್ಕೆ ಮುನ್ನುಡಿ ಬರಲಿಕ್ಕೆ ಅವರು ಚೆನ್ನೈ ಏರ್ಪೋರ್ಟ್ ಅಲ್ಲಿ ಪದಾರ್ಪಣೆ ಮಾಡಿದಾಗ ಅವರಿಗೆ ಸಿಕ್ಕಂತ ಭವ್ಯ ಸ್ವಾಗತ ಅದು ಅನನ್ಯವಾದದ್ದು, ಅದ್ಭುತವಾದದ್ದು. ಆದರೆ ಹಾಗಾದ್ರೆ ಬಿಜೆಪಿಯನ್ನ ಸಂಪೂರ್ಣವಾಗಿ ತೊರೆದು ಹೊರಗೆ ಬಂದಂತ ಅಣ್ಣಾಮಲೈ ತಮಿಳುನಾಡಿನ ರಾಜಕೀಯ ಅಂದ್ರೆ ಹಣಬಲ, ಜನಬಲ, ಅಧಿಕಾರದ ಬಲ, ಸಿನಿಮಾ ಬಲ, ಮನೆ ಮನೆಗೆ ಎಲ್ಲವನ್ನ ಹಂಚುವ ಮೂಲಕ ವೋಟನ್ನ ಪಡ್ಕೊಳ್ಳುವಂತ ಪರಂಪರೆ, ಬಹುಶಃ ದುಡ್ಡಿನ ಖಜಾನೆಯನ್ನೇ ಪರ್ವತದಷ್ಟು ತಂದು ಇಟ್ಟುಕೊಂಡ್ರು ಕೂಡ ಸಾಲದೇ ಇದ್ದಂತ ಒಂದು ರಾಜಕೀಯದ ಪ್ರವೃತ್ತಿ ಅಲ್ಲಿ ಸಾಂಪ್ರದಾಯಿಕವಾಗಿ ಮನೆ ಮಾಡಿದೆ. ಹಾಗಾದ್ರೆ ಅಣ್ಣಾಮಲೈ ಏನು ಯಾವ ರೀತಿ ರಾಜಕೀಯ ಮಾಡ್ತಾರೆ ಇದು ಪ್ರಶ್ನೆ. ಆದರೆ 2ನೇ ತಾರೀಕಿಗೆ ದೆಹಲಿಗೆ ಹೋದಂತ ಅಣ್ಣಾಮಲೈ 5ನೇ ತಾರೀಕಿನವರೆಗೆ ದೆಹಲಿಯಲ್ಲಿದ್ದದ್ದು, ಅಮಿತ್ ಶಾ ಅವರೊಟ್ಟಿಗೆ ಹಲವು ಸುತ್ತಿನ ಮಾತುಕತೆಯನ್ನ ಮಾಡಿದ್ದು, ಮತ್ತೆ ಭವಿಷ್ಯದಲ್ಲಿ ತನ್ನ ರಾಜಕೀಯವನ್ನ ತಮಿಳುನಾಡಿನ ಹಿತಾಸಕ್ತ ಮತ್ತು ಆಸಕ್ತ ನೆಲೆಯಲ್ಲೇ ಕಟ್ಕೊಳ್ಳಿಕ್ಕೆ ಹೊರಟಂತ ಅಣ್ಣಾಮಲೈ ಹಿಂದೆ ಯಾರಿದ್ದಾರೆ ಅನ್ನುವಂತ ಒಂದು ಬಹಳ ದೊಡ್ಡ ಪ್ರಶ್ನೆಯು ಕಾಡ್ತಾ ಇದೆ. ತಮಿಳುನಾಡಲ್ಲಿ ಅಣ್ಣಾಮಲೈಗೆ ಅರ್ಥವಾದದ್ದೇನು? ಬಿಜೆಪಿಯ ಮೂಲಕ ರಾಜಕೀಯವನ್ನ ಆರಂಭಿಸಿದ್ರು, ಬಿಜೆಪಿಗೆ ಒಂದು ದೊಡ್ಡ ಶಕ್ತಿ ಸಂಚಯವನ್ನ ಮಾಡಿದ್ರು, ಮತದಾರರನ್ನ ಅದ್ಭುತವಾಗಿ ಸೆಳೆದ್ರು ಅನ್ನೋದಕ್ಕೆ ಬಿಜೆಪಿಯ 11% ಮತ ಶೇಕಡ ದಾಖಲೆಯನ್ನು ಕೊಟ್ಟಿದೆ. ಆದರೆ ತಮಿಳುನಾಡಿನಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ಅಲ್ಲಿ ನೆಲೆಯೂ ಇಲ್ಲ, ಬೆಲೆಯೂ ಇಲ್ಲ. ಅದು ಇತಿಹಾಸ. ಕಾಂಗ್ರೆಸ್ನಿಂದ ಹಿಡಿದು ಬಿಜೆಪಿಯಿಂದ ಹಿಡಿದು ಯಾವುದೇ ರಾಷ್ಟ್ರೀಯ ಪಕ್ಷವು ಅಲ್ಲಿ ಒಂದು ಅಭೂತಪೂರ್ವವಾದಂತ ಯಶಸ್ಸನ್ನ ಹೊಂದಲೂ ಇಲ್ಲ, ಹೊಂದುವ ಲಕ್ಷಣವೂ ಕಾಣ್ತಾ ಇದೆ. ಅಲ್ಲಿ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳಿಗೆ ಜೀವಬಲ. ಪ್ರಾಯಶಃ ಅಣ್ಣಾಮಲೈ ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಟಿವಿಕೆಯ ವಿಜಯ್ ಜೋಸೆಫ್ನ ಗೆಲುವು, ಸಾಂಪ್ರದಾಯಿಕವಾಗಿ ಆಳಿದಂತ 2 ಪಕ್ಷಗಳ ಹೀನಾಯ ಸೋಲು ಅಣ್ಣಾಮಲೈ ಅವರಿಗೆ ಒಂದು ಬಹುದೊಡ್ಡ ಆತ್ಮಬಲವನ್ನ, ನಿರೀಕ್ಷೆಯನ್ನ, ಕನಸನ್ನ ಹುಟ್ಟು ಹಾಕಿತು. ಹಾಗಾಗಿನೇ ಅವ್ರು ಏನ್ ಮಾಡಿದ್ರು, ನಾನು ಏನೇ ಮಾಡಿದ್ರು ಕೂಡ ಒಂದು ಪ್ರಾದೇಶಿಕ ಪಕ್ಷದ ಮೂಲಕವೇ ನನ್ನ ಅಸ್ತಿತ್ವವನ್ನ ಕಟ್ಕೋಬೇಕು, ನನ್ನ ರಾಜಕೀಯ ಭವಿಷ್ಯವನ್ನ ಕಟ್ಕೋಬೇಕು. ಆದ್ರಿಂದ ನಾನು ಬಿಜೆಪಿಯ ಒಂದು ಹಂಗಿನಲ್ಲಿ, ಬಿಜೆಪಿಯ ಧ್ವಜದಲ್ಲಿ, ಬಿಜೆಪಿಯ ಅಜೆಂಡಾದಲ್ಲಿ ನಾನು ನೇರವಾಗಿ ಭಾಗವಹಿಸಿದ್ರೆ, ಬಿಜೆಪಿಯ ವಕ್ತಾರನಾಗಿ, ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ನನಗೆ ಇಲ್ಲಿ ಭವಿಷ್ಯ ಇಲ್ಲ. ಅದು ಬಹಳ ಸ್ಪಷ್ಟವಾಗಿ ಅವರಿಗೆ ಈ ವಿದ್ಯಮಾನಗಳು, ಈ ವಿಧಾನಸಭಾ ಮೊನ್ನೆ ನಡೆದಂತ ಚುನಾವಣೆ, ಅದರ ಫಲಿತಾಂಶ, ಅದರ ಹಿಂದು ಮುಂದಿನ ಒಟ್ಟು ಅಳತೆಗೋಲನ್ನು ಹಾಕಿದಾಗ ಬಹಳ ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಯ್ತು, ನಾನು ಬಿಜೆಪಿಯ ಸೆರಗಲ್ಲಿ ಹೊರಟ್ರೆ ನನಗೆ ಭವಿಷ್ಯ ಇಲ್ಲ. ಆದ್ರಿಂದಲೇ ಅವರು ಮೊದಲಾಗಿ ಬಿಜೆಪಿಯನ್ನ ತೊರೆದದ್ದು, ಎರಡನೇದಾಗಿ ಪ್ರಾದೇಶಿಕ ಪಕ್ಷವನ್ನ ಕಟ್ಟುವುದಕ್ಕೆ ಈಗೊಂದು ಚಳುವಳದ ಮೂಲಕ ಸಾಮನ್ನ ಮಾಡ್ತಾ ಇರುವಂತದ್ದು ಅಥವಾ ಅದಕ್ಕೆ ತಯಾರಿಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಏಕಾಂಗಿಯಾಗಿ ಮಾಡಿದ್ರೆ ಆಗತ್ಯೇ? ಅಣ್ಣಾಮಲೈ ಹತ್ರ ಇಲ್ಲ, ಸಾಧ್ಯವೇ ಇಲ್ಲ. ಬಹುತೇಕವಾಗಿ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ತಮಿಳುನಾಡಿನ ಒಟ್ಟು ರಾಜಕೀಯದ ರೀತಿ ನೀತಿಗೆ ಬೇಕಾದಂತ ವೇದಿಕೆಯನ್ನ ಅವರು ಕಟ್ಕೊಳ್ತಾ ಇದ್ದಾರೆ. ಜನ ಅಣ್ಣಾಮಲೈ ಮೇಲೆ ಇಟ್ಟ ವಿಶ್ವಾಸವನ್ನ ಅವರು ಸ್ಪಷ್ಟವಾಗಿ ಘನೀಕರಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆ, ತಮಿಳುನಾಡಿನ ಅಸ್ಮಿತೆ ಮತ್ತು ರಾಷ್ಟ್ರೀಯ ಅಸ್ಮಿತೆ, ಈ ಎರಡರ ಧ್ರುವೀಕರಣವಾಗಿ ಅವರು ಹೊರಟಿದ್ದನ್ನ ಗಮನಿಸಿದರೆ, ಮತ್ತು ಅವರು ಅಮಿತ್ ಶಾ ಅವರ ಇಡೀದಾದಂತ ಮಾರ್ಗದರ್ಶನದಲ್ಲಿ ಅವರು ಬಿಜೆಪಿಯನ್ನ ತೊರೆದು ಹೊಸ ಅಸ್ತಿತ್ವವನ್ನ ಕಟ್ಟಲಿಕ್ಕೆ ಹೊರಟದನ್ನ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ಅಣ್ಣಾಮಲೈ ಹಿಂದೆ ಬಿಜೆಪಿಯ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ನೇರವಾಗಿ ನಿಂತಿದ್ದಾರೆ. ಯಾಕೆಂತಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಕನಸು.
ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಮಹಿಳಾ ಮೀಸಲಾತಿ ಹಲವು 10 ಪಾಠಗಳನ್ನು ಕಲಿಸಿದೆ. ನಾವು ಎಷ್ಟೇ ಸಶಕ್ತವಾಗಿ ಏನೇ ವಕ್ಫ್ ಕಾಯ್ದೆಯ ತಿದ್ದುಪಡಿಯನ್ನೇ ಸಮ್ಮಿಶ್ರ ಸರ್ಕಾರದಲ್ಲೇ ನಾವು ತಂದು ಅದನ್ನ ದಕ್ಕಿಸಿಕೊಂಡ್ರು ಕೂಡ ಮಹಿಳಾ ಮೀಸಲಾತಿಯನ್ನ ಪಾಸ್ ಮಾಡ್ಲಿಕ್ಕಾಗಿಲ್ಲ. ಆದ್ರಿಂದ 543 ಒಟ್ಟು ಸೀಟಿನಲ್ಲಿ 1/3 ಮೆಜಾರಿಟಿ 362 ನಂಬರ್ ಇದ್ರೆ ಮಾತ್ರ. ಅದಕ್ಕಾಗಿ ಅಬ್ಕಿ ಬಾರ್ 400 ಪಾರ್. ಕಳೆದ ಎಲೆಕ್ಷನ್ ನಲ್ಲಿ ಅವರು ಈ ಘೋಷಣೆಯನ್ನ ಮಾಡಿಕೊಂಡು ಮುಂದೆ ಬಂದ ಉದ್ದೇಶವೇ ಭಾರತವನ್ನ, ಭಾರತದ ಭವಿಷ್ಯವನ್ನ, ಭಾರತದ ಅಖಂಡತೆಯನ್ನ, ಭಾರತದ ಅಸ್ಮಿತೆಯನ್ನ, ಭಾರತದ ಮೂಲ ನಾದ ಸ್ವರೂಪವನ್ನ ಮರುಸ್ಥಾಪನೆ ಮಾಡಬೇಕು, ಅದನ್ನ ಸಶಕ್ತವಾಗಿ ಕಟ್ಟಬೇಕು ಅಂತ ಆದರೆ ನಮಗೆ ಈ ನಂಬರ್ ಬೇಕು. ಈ ನಂಬರ್ ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇಡೀ ರಾಜಕೀಯದ ದೃಷ್ಟಿಕೋನವನ್ನ ಅಮಿತ್ ಶಾ ಮತ್ತು ಮೋದಿ ಅವರು ಬದಲಾಯಿಸಿಕೊಂಡಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ಗೆಲ್ಲಬಹುದೋ ನೇರವಾಗಿ ಹಣಾಹಣಿಯ ಯುದ್ಧವನ್ನ ಸಾರುವುದು. ಉದಾಹರಣೆಗೆ ವೆಸ್ಟ್ ಬೆಂಗಾಲದಲ್ಲಿ ನಿಚ್ಚಳವಾಗಿ ನಾವು ಗೆಲ್ಲಲೇಬೇಕು, ಭಾರತವನ್ನ ಗೆಲ್ಲಿಸಬೇಕು, ಭಾರತವನ್ನ ಕಟ್ಟಬೇಕು, ಭಾರತವನ್ನ ಸಶಕ್ತಗೊಳಿಸಬೇಕು, ಭಾರತವನ್ನ ಅಖಂಡವಾಗಿ ಉಳಿಸಬೇಕು ಅಂತಾದ್ರೆ ಡೀಪ್ ಸ್ಟೇಟಿನ, ಜಾರ್ಜ್ ಸೊರೋಸಿನ, ಬಾಂಗ್ಲಾದ, ಪಾಕಿಸ್ತಾನದ ಇತ್ಯಾದಿ ಈ ದೇಶದ ಹೊರಗಿನ ಶಕ್ತಿಗಳು, ಅದಕ್ಕೂ ಕೈ ಜೋಡಿಸಿದ ದೇಶದ ಒಳಗಿನ ಶಕ್ತಿಗಳು, ಇವೆಲ್ಲದರೊಟ್ಟಿಗೆ ನಾವು ನೇರವಾಗಿ ಹೋರಾಟ ಮಾಡಿ ಭಾರತವನ್ನ ಗೆಲ್ಲಿಸಬೇಕು ಅಂತಾದ್ರೆ ನಾವು ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲಲೇಬೇಕು. ಇದು ಸೂತ್ರ. ಅದೇ ಸೂತ್ರದಲ್ಲಿ ಈಗ ತಮಿಳುನಾಡು ಇಂಪಾಸಿಬಲ್. ಬಿಜೆಪಿ ನೇರವಾಗಿ ಸ್ಪರ್ಧೆ ಮಾಡಿ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬಿಜೆಪಿ ಅಣ್ಣಾಮಲೈ ಮೂಲಕ ಪ್ರಾದೇಶಿಕ ಒಂದು ಸ್ವರೂಪ, ಶಕ್ತಿ, ಅಸ್ಮಿತೆ ಅದನ್ನೇ ಇಟ್ಕೊಂಡು ಈಗ ವಿಜಯ್ ಹೇಗೆ ಗೆಲುವನ್ನ ಸಾಧಿಸಿದ್ರೋ ಅದೇ ರೀತಿಯ ಗೆಲುವನ್ನ ಅಣ್ಣಾಮಲೈ ಸಾಧಿಸುವ ಮೂಲಕ ಅಲ್ಲಿ ಪ್ರಚಂಡವಾದ ವಿಜಯವನ್ನ ಸಾಧಿಸಿದ್ರೆ ಅಣ್ಣಾಮಲೈ ಬೆನ್ನಲ್ಲಿ ನಿಂತು ನಾವು ದೇಶದೊಳಗಿನ ಮತ್ತು ದೇಶದ ಹೊರಗಿನ ಶತ್ರುಗಳಿಗೆ ನಾವು ಬುದ್ಧಿ ಕಲಿಸಬಹುದು. ಇದು ಸೂತ್ರ ಸಂಧಾನ. ಅಣ್ಣಾಮಲೈ ತಮಿಳುನಾಡಿನ ಇಡೀದಾದಂಥ ರಾಜಕೀಯದ ಒಂದು ಸಾಂಪ್ರದಾಯಿಕ ಅಸ್ತಿತ್ವವನ್ನ ಉಳಿಸಿಕೊಂಡು ಅವರು ಅಲ್ಲಿ ಶಕ್ತವಾಗಿ ನಿಂತಾಗ, ಅಲ್ಲಿ ಗೆಲುವನ್ನ ಸಾಧಿಸಿದಾಗ, ಯಾಕೆಂದ್ರೆ ಈಗ ಅದು ಬಹಳ ಸ್ಪಷ್ಟವಾಗಿದೆ ನೋಡಿ. TVK ಈಗ ಏನೇ ಇವತ್ತು ಅವರಿಗೆ ವಿಶ್ವಾಸ ಮತವನ್ನ ಕೋರಿದಾಗ ಅಲ್ಲಿ AIDMK ಬಂತು, ಅವರಿಗೆ ಅಭೂತಪೂರ್ವವಾದಂಥ ವಿಶ್ವಾಸ ಪ್ರಾಪ್ತಿ ಆಯಿತು, ಎಲ್ಲವೂ ಸರಿ. ಆದರೆ ವಿಜಯ್ ಪ್ರಣಾಳಿಕೆಯನ್ನೇ ಕೊಟ್ಟಂತ ಏನು ಬಿಟ್ಟಿ ಭಾಗ್ಯ ಇದೆ ಅದನ್ನ ಈಡೇರಿಸುವುದು ಅಷ್ಟು ಸುಲಭ ಇಲ್ಲ. ಪಾಯಿಂಟ್ ನಂಬರ್ 1. ಎರಡನೇದು, ಅದನ್ನು ಈಡೇರಿಸಲೇಬೇಕು ಅಂತ ಹೊರಟಾಗ ಕರ್ನಾಟಕದಾಗೆ ಆರ್ಥಿಕ ದಿವಾಳಿ ಆಗತ್ತೆ, ಅರಾಜಕತೆ ಹುಟ್ಕೊಳ್ತದೆ. ಇನ್ನು ಈಡೇರಿಸಿಲ್ಲ ಅಂತಾದ್ರೆ ವಿರೋಧ ಪಕ್ಷಗಳು ಎದ್ದು ಬಿದ್ದು ಅವರನ್ನ ಮುಗಿಸ್ತವೆ. ಇದು ಒಂದು. ಇನ್ನೊಂದು, TVKಯ ಶಾಸಕರು ಕಂಡಲ್ಲಿ ಇವತ್ತು ಹಪ್ತಾ ವಸೂಲಿಗೆ ಇಳಿದಿದ್ದಾರೆ ಅನ್ನೋದು ಬಹಳ ದೊಡ್ಡ ಸುದ್ದಿ, ರಾಷ್ಟ್ರೀಯ ಮಟ್ಟದ ಸುದ್ದಿ. ಹಾಗಾಗಿ ವಿಜಯ್ ಇವತ್ತು ಅಧಿಕಾರಕ್ಕೆ ಬಂದಷ್ಟು ಸುಲಭದಲ್ಲಿ ಅವರು ಅಧಿಕಾರದ ನಿರ್ವಹಣೆಯನ್ನ ಮಾಡೋದು ಕಷ್ಟ ಆಗತ್ತೆ. ಅದಕ್ಕಾಗಿನೇ ಈಗ ಅಣ್ಣಾಮಲೈ ಎದುರು ನಿಂತ್ರೆ ವಿಜಯ ಒಂದು ಪ್ರತಿ ಹೆಜ್ಜೆಯನ್ನು ಅಲ್ಲಿ ಲಿಟ್ಮಸ್ ಪೇಪರ್ ಹಾಕಿ ಅದನ್ನ ಕ್ರಿಟಿಸೈಸ್ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ಮುಂದಿನ ಮಧ್ಯಂತರ ಚುನಾವಣೆಯೂ ಆಗಬಹುದು, ಅಥವಾ ಮುಂದಿನ ಚುನಾವಣೆಯಲ್ಲಂತೂ 100% ಅಣ್ಣಾಮಲೈ ಅವರ ಒಂದು ಸುನಾಮಿ ರೀತಿಯ ಗೆಲುವು ನಿಶ್ಚಿತ. ಇದು ಅತ್ಯಂತ ಪಕ್ವವಾದಂತ ಸಮಯ. ಭೂಮಿ ಹದವಾಗಿದೆ. ಈಗ ಉತ್ತು ಬಿತ್ತು ಬೀಜ ಬಿತ್ತಿದ್ರೆ, ಅಣ್ಣಾಮಲೈ ಹೇಳಿದ್ರು, ನಾವು ತಮಿಳುನಾಡಿನಲ್ಲಿ ಬಿಜೆಪಿಗೆ ಬೀಜ ಬಿತ್ತುವುದು ನನ್ನ ಕೆಲಸ, ಅದರ ಫಲವನ್ನು ಯಾರು ಬೇಕಾದ್ರೂ ಊಟ ಮಾಡ್ಲಿ ಅಂತ. ಆದ್ರೆ ಈಗ ಅಣ್ಣಾಮಲೈ ಅದರ ಇಡೀ ಪ್ಲೇಟ್ ಅನ್ನ ಬದಲಾಯಿಸಿದರೆ, ಏನು, ಬೀಜ ಬಿತ್ತುವುದು ನಾನೇ, ಅದರ ಫಲವನ್ನು ನಾವೇ ಊಟ ಮಾಡ್ತೇವೆ. ಹಾಗಾಗಿ ಅಣ್ಣಾಮಲೈ ಹಿಂದೆ 100ಕ್ಕೆ 100 ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ನಿಂತಿದ್ದಾರೆ. ಪ್ರಾದೇಶಿಕ ಇಡೀದಾದಂತ ಒಂದು ಅಲ್ಲಿಯ ಒಲವು ನಿಲುವಿನ ಲಾಭವನ್ನ ಪಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಮತ್ತು ತಮಿಳುನಾಡಿನಲ್ಲಿ ಅಣ್ಣಾಮಲೈ ಬಿಜೆಪಿಯ ಒಂದು ಅಮೂರ್ತವಾದಂತ ಫೇಸು. ಆ ಮೂಲಕ ತಮಿಳುನಾಡನ್ನು ಕೂಡ ಬಿಜೆಪಿ ತನ್ನ ತೆಕ್ಕೆಗೆ, ಕಕ್ಷೆಗೆ ಒಳಮಾಡಿಕೊಳ್ಳುವ ಮೂಲಕ ಭಾರತವನ್ನ ಕಟ್ಟುವಲ್ಲಿ ಸಂಖ್ಯಾಬಲವನ್ನು ಕೂಡ ಹೊಂದಲಿದೆ. ಇದು ಈಗ 1 ನೇಷನ್ 1 ಎಲೆಕ್ಷನ್, ಅದು ಮೋದಿಯವರ ಬಹಳ ದೊಡ್ಡ ಕನಸು. ವರ್ಷವಿಡೀ ಎಲೆಕ್ಷನ್ ಮಾಡ್ತಾ ಕೂತ್ರೆ ಯಾವ ದೇಶ ಉದ್ಧಾರ ಆಗುತ್ತೆ ಅಂತ ಬಹಳಷ್ಟು ಕನಸಿದೆ. ಆ ಕನಸುಗಳೆಲ್ಲವನ್ನೂ ಈಡೇರಿಸಬೇಕು ಅಂತಾದ್ರೆ ಇಡೀ ಭಾರತದಲ್ಲಿ
ಬಿಜೆಪಿ ತನ್ನ ಸಂಖ್ಯಾಬಲವನ್ನು, ಪ್ರಭಾವವನ್ನು ಮತ್ತು ನಿರ್ಣಾಯಕವಾಗಿ ಕಾಂಗ್ರೆಸ್ಸಿನ ಇಡೀ ಮಗ್ಗುಲನ್ನು ಮುರಿದೇ ಇದ್ರೆ ಆ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿನೇ ತಮಿಳುನಾಡಿನಲ್ಲಿ ಇವತ್ತು ಏನು ಅಣ್ಣಾಮಲೈ ಬಿಜೆಪಿಯಿಂದ ಹೊರಗೆ ಬಿದ್ರು, ಬಿಜೆಪಿಯನ್ನ ತೊರೆದ್ರು, ಇನ್ನು ಅಣ್ಣಾಮಲೈ ಬಿಜೆಪಿ ವಿರುದ್ಧ ನಿಲ್ತಾರೆ, ಈ ತರದ್ದೆಲ್ಲ ಏನು ಮಾತುಗಳಿದೆ ಅದೆಲ್ಲವೂ ನಮ್ಮ ಊಹಾಪೋಹ ಅಷ್ಟೇ. ಇದೊಂದು ರಾಜಕೀಯ ನೀತಿ, ಚಾಣಾಕ್ಷ ನೀತಿ ಮತ್ತು ಇದೊಂದು ಬಹಳ ದೊಡ್ಡ ರಾಜಕೀಯದ ತಂತ್ರ. ತಮಿಳುನಾಡಲ್ಲಿ ನೇರವಾಗಿ ಬಿಜೆಪಿ ಕಮಲದ ಮೂಲಕ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅಣ್ಣಾಮಲೈ ಅವರ ಮೂಲಕ ಬಿಜೆಪಿ ತಮಿಳುನಾಡಿನಲ್ಲಿ ತನ್ನ ಅಸ್ತಿತ್ವವನ್ನು, ಪ್ರಭುತ್ವವನ್ನು, ಪರ್ಯಾಯವಾಗಿ ಇಡೀ ಭಾರತದ ಒಂದು ಆಡಳಿತದಲ್ಲಿ ಅವರ ಏನೇನು ಕನಸುಗಳಿದೆ ಆ ಎಲ್ಲ ಕನಸುಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಅಣ್ಣಾಮಲೈ ಇವತ್ತೊಂದು ಮಹಾಬಲಿ, ಬಾಹುಬಲಿ, ಅಮಿತ್ ಶಾ ಅವರ ಮತ್ತು ನರೇಂದ್ರ ಮೋದಿ ಅವರ ರಾಜಕೀಯದ ಒಂದು ಮುತ್ಸದ್ದಿತನಕ್ಕೆ, ಜಾಣತನಕ್ಕೆ, ಸೂಕ್ಷ್ಮತೆಗೆ, ಭವಿಷ್ಯದಲ್ಲಿ ಭಾರತವನ್ನ ಕಟ್ಟಬೇಕು ಅಂತಾದ್ರೆ ಇನ್ನು ಮುಂದಿನ ವರ್ಷಾರು ತಿಂಗಳಲ್ಲಿ ನಾವು ಕೇರಳವನ್ನು ಸೇರಿ, ತಮಿಳುನಾಡನ್ನು ಸೇರಿ, ಎಲ್ಲೆಲ್ಲಿ ಬಿಜೆಪಿಯ ಸಾಧ್ಯತೆಯೇ ಇಲ್ವೋ ಅಲ್ಲೆಲ್ಲ ಬಿಜೆಪಿಯನ್ನ ನಾವು ಯಾವುದಾದ್ರೂ ತಂತ್ರದ ಮೂಲಕ ಅಲ್ಲಿ ಶಕ್ತಿ ಸಂಚಯವನ್ನ ಮಾಡಲೇಬೇಕು ಅಂತ ಹೊರಟಂತ ಅಮಿತ್ ಶಾ ಅವರ ಬಹಳ ದೊಡ್ಡ ರಾಜಕೀಯ ಚಾಣಾಕ್ಷತೆಯ ಒಂದು ಫಲ, ಪ್ರಭಾವ ಮತ್ತು ಅದರ ಸಾಕ್ಷಿ ಪ್ರಜ್ಞೆ ಅಣ್ಣಾಮಲೈ ಅವರು ಇವತ್ತು ಬಿಜೆಪಿಯ ಹೊರಗೆ ಬಂದು ಒಂದು ಸ್ವತಂತ್ರವಾದಂತ ಚಳುವಳವನ್ನ ಹುಟ್ಟುಹಾಕುವ ಮೂಲಕ ರಾಜಕೀಯ ಪಕ್ಷವನ್ನ ತನ್ನದೇ ಆದ ನೆಲೆಯಲ್ಲಿ ಗಟ್ಟಿಗೊಳಿಸ್ತಾ ತಮಿಳುನಾಡನ್ನ ಗೆಲ್ಲಲಿಕ್ಕೆ ಹೊರಟಂತ ಒಂದು ವಿಜಯ ಯಾತ್ರೆ ಅದು ದೆಹಲಿಯಿಂದಲೇ ಆರಂಭ ಆಗಿದೆ. ಅಮಿತ್ ಶಾ ಅವರಂತ ಬಹಳ ದೊಡ್ಡ ರಾಜಕೀಯ ಚಾಣಾಕ್ಷನಿಂದಲೇ ಅದು ಸೂತ್ರ ಸಂಧಾನವನ್ನು ಹೊಂದಿದೆ. ಹಾಗಾಗಿ ಸದ್ಯದಲ್ಲೇ ತಮಿಳುನಾಡಿನ ರಾಜಕೀಯ ಒಂದು ಚರಿತ್ರೆ ಬದಲಾದರೂ ಆಶ್ಚರ್ಯವಿಲ್ಲ. ನಮಸ್ತೆ.